ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೊರಟಿದ್ದು ನಮ್ಮ ಅಜ್ಜಿ ಊರಿಗೆ. ಅವರು ಹಾಸನಿಗೆ ನಮ್ಮ ಮನೆಗೆ ಬಂದಿದ್ದರು. ನಾವು ಅವ್ರನ್ನ ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಆದರೆ ಏನಂದರೆ ನಾನು ಒಬ್ಬನೇ ಹೋಗಲಿಲ್ಲ, ನನ್ನ ಜೊತೆ ನಾನು ನನ್ನ ತಂಗಿನೂ ಬಂದು ಅಜ್ಜಿ 3 ಜನನೂ ಹೊರಟ್ವಿ ಅಲ್ಲಿಂದ, ಹಾಸನಿಂದ. ಹಾಗೆ ಹೋಗ್ತಾ ಅಲ್ಲಿ ಇಲ್ಲಿ ನೇಚರ್ ಎಲ್ಲ ನೋಡ್ಕೊಳ್ತಾ ನಿಧಾನಕ್ಕೆ ಹೋದ್ವಿ ಊರಿಗೆ. ಕೊನೆಗೂ ಊರಿಗೆ ಬಂದೇ ಬಿಟ್ವಿ. ನಾನಿವಾಗ ಮನೆ ಒಳಗಡೆ ಹೋಗ್ತಾಯಿದ್ದೀನಿ. ಇವರೇ ನಮ್ಮ ಅಜ್ಜಿ ದೊಡ್ಡಮ್ಮ ಅಂತ ಹೇಳ್ಬಿಟ್ಟು. ನಮ್ಮ ಅಜ್ಜಿ ಊರು ಯಾವುದಕ್ಕೂ ಕಮ್ಮಿ ಇಲ್ಲ. ಎಲ್ಲಿ ಸುತ್ತಮುತ್ತ ನೋಡಿದ್ರು ಬೆಟ್ಟ ಗುಡ್ಡಗಳೇ ಕಾಣಿಸುತ್ತೆ. ಬೇಕಾದ್ರೆ ನೀವಾದರೂ ನೋಡಿ. ಈ ಜೋಳನೆಲ್ಲ ಕಟ್ ಮಾಡಿಬಿಟ್ಟು ಇದರಲ್ಲಿ ಮಿಷಿನಲ್ಲಿ ಹಸುಗಳಿಗೆ ಹಾಕೋದು. ಇದೆಲ್ಲ ಹ್ಯಾಪಿಯಾಗಿ ಆರಾಮಾಗಿ ನಿಧಾನಕ್ಕೆ ತಿನ್ಕೊಂಡು ಬೇಕಾದಷ್ಟು ಬಿಡ್ತಾರೆ. ಯಾರ್ಯಾರು ಹಸಿ ಜೋಳ ತಿಂದಿರಾ ಅಂತ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ. ಇದು ನಮ್ಮಮ್ಮ ಅವ್ರ ಮನೆ ಲಕ್ಷ್ಮಿ, ಅದು ಗೌರಿ. ಅದು ಮರಿ ಹಾಕಿರೋದನ್ನ ತೋರಿಸ್ತೀನಿ ಬನ್ನಿ. ನಾನಿವಾಗ ಹೊರಟಿದ್ದು ಹೊಸ್ದಾಗಿ ಮನೆಗೆ ಬಂದಿರೋಂಥ ಮುದ್ದಾದ ಲಕ್ಷ್ಮಿನೇ ನೋಡೋಣ ಅಂತ. ನೀವು ಬನ್ನಿ ನೋಡೋಣ. ನಮ್ಮ ಪುಟ್ಟ ಲಕ್ಷ್ಮಿ. ಹಾಸನ್ಗೆ ಹೋಗೋಣ ಅಂತ ಹೊರಟ್ವಿ. ಆದರೆ ಇವರೆಲ್ಲ ಸಂಜೆ ಆಯಿತು, ಕತ್ಲೆ ಆಗುತ್ತೆ ಹೋಗೋಷ್ಟರಲ್ಲಿ ಹಾಸನ್ಗೆ ಅಂತ ಉಳಿಸ್ಕೊಂಡ್ಬಿಟ್ರು. ನಮ್ಮ ಮಾಮ ಅವ್ರದ್ದು ಜಂದ ಮನೆ ನೋಡೋಣ ಅಂತ ಹೋಗ್ತಾ ಇದ್ವಿ. ಅಣ್ಣ ಏರ್ ಕಟ್ ಮಾಡ್ಸೋಣ ಅಂತ ಪಕ್ಕದೂರಿಗೆ ಕರ್ಕೊಂಡು ಬಂದಿದ್ದ. ಊರಿಗೆ ಬಂದಿದ್ವಿ ಅಂತ ಚಿಕನ್ ಮಾಡಿದ್ರು. ರಾತ್ರಿ ತಿಂದಿದ್ದಲ್ಲೆಲ್ಲ ಸರಿಯಾಗಿ ಬೆಳಿಗ್ಗೆ ಕುತ್ಕೊಂಡು ಇಬ್ರು ಒಂದೊಂದು ಕಾಲನ್ನ ಇಟ್ಕೊಂಡು ಆ ನಾಯಿಗೆ ತೋರಿಸ್ಕೊಂಡು ತಿಂತಾ ಇದ್ದಾರೆ. ಅದೆಷ್ಟು ಹೊಟ್ಟೆ ನೋವು ಬಂದಿರುತ್ತೋ ಗೊತ್ತಿಲ್ಲ, ಆ ನಾಯಿ ಎಷ್ಟು ಬೈಕೊಂಡಿರುತ್ತೋ ಗೊತ್ತಿಲ್ಲ. ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಇವರು ತಗೋ ಅಂತ ನಮ್ಮ ಮಾಮ ಅಜ್ಜಿ ಇಬ್ಬರು ಕಾಯಿನ ಕೊಟ್ಟರು. ಯಾಕಂದರೆ ನಾವು ಇರೋದು ಹಾಸನಲ್ಲಿ, ಅದಕ್ಕೆ ಎಲ್ಲನೂ ನಾವು ದುಡ್ಡು ಕೊಟ್ಟೆ ತಗೋಬೇಕು. ಸೊ ಇವರು ಒಂದು 4-5 ಕಾಯಿನ ಕೊಟ್ಟರು ಊರಿಗೆ ತಗೊಂಡೋಗು ಅಂತ ತಗೋತಾ ಇದ್ದೀನಿ. ಇದು ನಮ್ಮ ಅಜ್ಜಿ ಊರಲ್ಲಿರುವಂಥ ಒಂದು ಸಣ್ಣದಂಥ ಡ್ಯಾಮು. ನನಗೆ ತುಂಬ ಲಾಂಗ್ ಟೈಮ್ ಆಯಿತು ನೋಡಿ ಅಲ್ಲಿ ನೀರು ಬರೋದನ್ನ ಓಪನ್ ಮಾಡಿ. ಬಟ್ ನೋಡ್ತಾ ಇರ್ತೀನಿ ಅವಾಗವಾಗ ಬಂದಾಗ. ಇಲ್ಲಿ ಬಂದಾಗೆಲ್ಲ ಯಾವಾಗಲೂ ಖುಷಿಯಾಗುತ್ತೆ. ಯಾಕಂದರೆ ಇಲ್ಲಿ ಸುತ್ತಮುತ್ತ ನೇಚರ್ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಬೆಟ್ಟಗಳೆಲ್ಲ ಕಾಣಿಸ್ತಾ ಇರುತ್ತೆ. ಹೋಗೋ ಮಧ್ಯದಲ್ಲೇ ಮಳೆಯಲ್ಲಿ ಲಕ್ಷ್ಮೀ ದೇವಿ ದೇವಸ್ಥಾನ ಸಿಕ್ತು. ನನ್ನ ತಂಗಿ ಹೋಗೋಣ ನೋಡೋಣ ಅಂತ ಅಂದು. ನಾನು ತುಂಬ ಸಲ ಈ ರೋಡಲ್ಲೆಲ್ಲ ಓಡಾಡಿದ್ದೀನಿ, ಬಟ್ ಲಕ್ಷ್ಮೀ ದೇವಿ ದೇವಸ್ಥಾನ ಒಳಗಡೆ ಹೋಗಿರಲಿಲ್ಲ ಮಳೆಯಲ್ಲಿ. ಬನ್ನಿ ನೋಡೋಣ ಇವಾಗ. ಇವಳು ಧನು, ನಾವೆಲ್ಲರೂ ನಮ್ಮ ಜೊತೆ ಬಂದುಬಿಡ್ತಾಳೆ. ನನ್ನ ತಂಗಿ ನನಗಿನ್ನ ಮುಂಚೆನೇ ದೇವ್ರು ನೋಡೋಕೆ ಹೋಗ್ತಾ ಇದ್ದಾಳೆ. ಫೈನಲಿ ಹಾಸನಿಗೆ ರೀಚ್ ಆದ್ವಿ. ಕೊನೆಗೂ ಮನೆ ರೋಡಿಗೆ ಬಂದೇ ಬಿಟ್ವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಐ ಹೋಪ್ ಯು ಗಾಯ್ಸ್ ನನ್ನ ಮೊದಲನೇ ಸಣ್ಣದೊಂದು ಚಿಕ್ಕ ವ್ಲಾಗ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ತಾಯಿರಿ. ಲವ್ ಯು ಆಲ್. ಬಾಯ್.